ಮತ್ತು ತಾಯಿ ತಂದೆನೂ ಹಂಗದ ಯಾವುದು ಸಮಾಜದ ವಿಕಾರ ಆದಾಗ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನೀವು ನೌಕರത്തിൽ ಹೋದ್ರಿ ಅಂದ್ರೆ ನಿಮ್ಮ ಊರಾಗ ನೀವು ಭಾಳ ಆಗೋದಿಲ್ಲ. ನನಗೆ ನಾಯಿಗಿಂತ ಕಡಿಯಾಕೈತಿ ಭಾಳ. ಆ ನೋವು ನಿಮ್ಗೆ ಅರ್ಥ ಐತಿ, ನನಗೂ ಅರ್ಥ ಆಗತ್ತೆ ನಿಮ್ಮ ಮಗ ನೋಡಿದ್ರೆ. ಯಾಕಂದ್ರೆ ನೀವು ಹಂಗೆ ಬೆಳೆಸಾರ ಏನು ಹೊಲ ಹೋಗಲಿ, ಮನೆ ಹೋಗಲಿ, ಯಾರ್ದಾರ ಪ್ರಾಣ ಹೋಗಲಿ, ಬಟ್ ನೌಕರಿ ಯಜಮಾನಿ ಅದನ್ನು ಹತ್ತಿಗೆ ಊರಿಗೆ ಬರೋಣ ಮಟ್ಟಕ್ಕೂ ನಮ್ಮ ಮಾತುಗಳು ಅದಾವ. ಹಂಗಿರ್ಬೇಕಾದಾಗ ಈ ನಮ್ಮ ಸತ್ಸಂಗ, ನಮ್ಮ ಚಿಂತನೆ, ನಮಗೆ ಅರಿವಿನಡಿಗೆ ಯಾವ ಅರಿವು ನೋಡಿದ್ರೆ ನೌಕರಿ ಬೇಕು, ರೊಕ್ಕ ಬೇಕು. ನೌಕರಿ ರೊಕ್ಕ ಬಿಟ್ಟರೆ ಹೆಂಡ್ರು ಬೇಡ ಮಕ್ಕಳು ಬೇಡ ಮಟ್ಟಕ್ಕೆ ಐತಿವಿ. ರೊಕ್ಕ ಬಂದ್ಬಿಟ್ರೆ ಸಾಕಾಗ್ಬಿಡ್ತದೆ ಜೀವನ. ಜೀವನದಾಗ ಏನು ತರ್ಸ್ಕೊಂಡು ಅಲ್ಲೇ ಮಕ್ಕೊಂಡೆಲ್ಲ ಹಾಸ್ಕೊಂಡು ನೌಕರಿ ಹೋಗೋದು ಅವಾಗ 20,000 ಕೊಡ್ತಾರ, 70,000 ದುಡಿಸ್ತಾರ. ಆ ರೀತಿ ಸಂದರ್ಭದೊಳಗೆ ನಾವೇನು ಅರಿವು ನಾನು ನೀತಿ ಎಷ್ಟು ಬೈಕೊಂಡ್ರೆ ಏನು ಹಾಕೈತಿ ಏನು ಇದಕ್ಕೆ ಖುಷಿ ಬಿಡೋಲ್ಲ. ಅಂದ್ರೆ ನಮ್ಮ ಶಿಷ್ಯರಷ್ಟ ಕುಡಿಯೋದ ಅವರಷ್ಟ ಖುಷಿ ಬಿಡ್ತಾರೆ. ಅದಕ್ಕೆ ಎಲ್ಲ ನಾನು ಬರ್ತ್ರಿ ಮಾಡೋಕೆ ಅಡುಗೆ ಮಾಡಿದ್ರೆ ನನಗೆ ಗೊತ್ತಿದ್ದು ಎಷ್ಟು ಆಗೈತೆ ಅಂತಿಲ್ಲ. ಆದರೂ ಅವ್ರಿಗೂ ಅನುಭವ, ಲೈಫ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ನಮ್ಮ ಗುರುಗಳು ಹೇಳಿದ್ರು ರವಿ ಸರ್, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ನೋಡ್ತೀಯ. ಆದರೆ ನನ್ನ ಅನುಭವ ಗುರುವಿಗೆ ಗುಲಾಮ ಆಗೋದಿಲ್ಲ. ಗುರು ಅಂತ ಗೊತ್ತಾದ್ರೆ ಯಾರಿಗೆ ಗುರು ಅಂತ ಗೊತ್ತಾಗತ್ತೆ ಶಿಷ್ಯ ಅವನು ಗುರುವಾಗಿರ್ತಾನೆ. ಗುರುವಿನ ಗುಲಾಮನಾಗೋದು ಭಾಳ ಹಿಂದಿರ್ತದೆ ಪರಂಪರೆ. ಈ ಗುರು ಅಂತ ಗುರುತಿಸೋದ ಕಷ್ಟ ಐತಿ. ಯಾಕಂದ್ರೆ ಗುರುಗಳು ಆಡಿಸೋ ಸಂಬಳ ಭಾಳ ಆಗಿಬಿಟ್ಟಲ್ಲ. ಜಾತಿಗೆ ಒಂದು 10 ಮಂದಿ ನೀವು ಕರ್ಕೊಂಡು ವಿಧಾನಸಭೆ ಹೋಗೋರು ಕರ್ಕೊಂಡು ಇನ್ನೊಂದು ಕಡೆ ಬರೋದವ್ರು ಇನ್ನೊಂದು ಜಾತಿ ಕೊಟ್ಟಿಲ್ಲ ಕೂಡಿ ಕರಿ ನಮಗೆ ಸಂಬಂಧಿಕರ ಕರ್ಕೊಂಡು ಹೋಗೋರು. ಅವ್ರು ಗುಲಾಮರು ಆದ್ರಪ್ಪ ಅಂದ್ರೆ ಈಗ ಆಗ್ಯಾರ ಡಿ ಬಾಸ್ ಹಂಗಾಕಿದ್ರು. ಡಿ ಬಾಸ್ ಶಿಷ್ಯರಾಗಿ ಅದಕ್ಕೆ ಗುರುವಿನ ಗುರುತಿಸೋದು ಅಷ್ಟು ಸರಳ ಕೆಲಸ ಇಲ್ಲ. ದಯವಿಟ್ಟು ಅದು ಗುಲಾಮ ಹಾಕೋಬಾರ್ರಿ. ಆಂಜನೇಯ ಸರ್ ಹೇಳಿದಂಗೆ ಗುರುವಿನ ಅರ್ಥ ಮಾಡ್ಕೊರಿ. ಗುರು ಸಮಾಜ ಪರ ಕಾಳಜಿ ಮಾಡಕತ್ತಾನು, ಪ್ರಕೃತಿ ಪರ ಕಾಳಜಿ ಮಾಡಕತ್ತಾನು, ಜಾತಿ ಧರ್ಮ ದೇಶ ಭಾಷೆಯನ್ನು ಮೀರಿ ಆ ವ್ಯಕ್ತಿತ್ವವನ್ನು ಉಪದೇಶ ಮಾಡಕತ್ತಾನ ಹೆಂಗು, ಅವ ಸಮಾಜ ಪರ ಕಾಳಜಿ ಐತು ಹೆಂಗು, ಅವ ತನ್ನ ಜೀವನದ ಜೊತೆಗೆ ನಮ್ಮ ಜೀವನಕ್ಕೂ ಒಂದೇನು ಅಭಿವೃದ್ಧಿ ಮಾಡಬಲ್ಲ ಹೆಂಗು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಒಂದೇ ನಮ್ಮ ವರ್ಷವನ್ನು ಮಾತಾಡ್ತಾರೆ. ನಿಜವಾದ ಗುರು ಯಾರಪ್ಪ ಅಂದ್ರೆ ಯಾರು ಪರಿಪೂರ್ಣ ಶಿಷ್ಯ ಹಾಕನಲ್ಲ ಅವ್ನು ಗುರು ಆಗಿಬಿಡ್ತಾನೆ. ಈಗ ನಮ್ಮ ಮನೆಯವರು ರವಿ ಬಗ್ಗೆ ಹೇಳಿದ್ರು. ರವಿಗೆ ವಿಚಾರ ಮಾಡಿದ್ರೆ ನಾನು ರವಿ ಮುಂದೆ ನಾನು ಗುರುತತ್ವದ ಅನುಭವ ಅದನ್ನೂ ಒಪ್ಪೋದಿಲ್ಲ. ಯಾಕಂದ್ರೆ ಅಷ್ಟ ಗುರು ಶಿಷ್ಯ ತತ್ವದೊಳಗೆ ಪರಿಪೂರ್ಣ ಮಿಲನ ಇದೆ. ನೋ ಒನ್ ಕ್ಯಾನ್ ಇಮ್ಯಾಜಿನ್. ಇದಕ್ಕೆ ಕರೋನಾ ಟೈಮ್ ನಮ್ಮ ಮನೆಯವ್ರು ಹೇಳ್ದಂಗೆ ನನಗೆ ಅನ್ನಿಸ್ತು ಅಕ್ಟೋಬರ್ 2ನೇ ತಾರೀಕಿಗೆ ಡಾಕ್ಟರ್ ಹೊರಟಿಂದ ಮಾತಾಡ್ತಿದ್ದಾರೆ, ಇಲ್ಲ ಬದುಕುದಿಲ್ಲ ಇವ ಅಂತೇಳಿ, ಪಾಠ ಹೇಳ್ಬಿಡಿ ಬದುಕುದಿಲ್ಲ ಇವ. ಸಾಯಂಕಾಲ 5-6 ಗಂಟೆ ಆಗಿತ್ತು. ಅವ್ರು ಡಾಕ್ಟರ್ ಮಾತಾಡ್ತಾರೆ ಬದುಕುದಿಲ್ಲ ಇವ. ಅದಕ್ಕೆ ನಾನು ರವಿಗೆ ಫೋನ್ ಮಾಡಿದೆ. ಹುಲ್ಕೋಟೆಗೆ ಅಡ್ಮಿಟ್ ಆಗಿದ್ದೆ ಹಾಸ್ಪಿಟಲ್ದಾಗ. ರವಿ ಅಲ್ಲಿಗೆ 10 ಕಿಲೋಮೀಟರ್. ರವಿ ಬಹುಶಃ ನಾ ಸಾಹಿತ್ಯ ಹಾಕತ್ತಾರ ಡಾಕ್ಟರು, ನೀವು ಬಂದ್ಬಿಡು ಒಂದು ನಾ ಬದುಕಿದ್ರೆ ನಿನ್ನ ಎಷ್ಟು ಕಷ್ಟ ಆಯ್ತು ಅಂತ ಹೇಳುವಂತೆ ಬದುಕಿ ಬನ್ನಿ ಅಂದ್ರೆ. ಸತ್ಯ ಅಂದ್ರೆ ಸಾಯೋಗನ ಹೆಂಗಾದೆ ಹೆಂಗೆ ಸತ್ಯ ಅನ್ನೋದನ್ನು ರೆಕಾರ್ಡ್ ಮಾಡ್ಬೇಕಾದ್ರೆ ನೀವು ಬಂದ್ಬಿಡು ಅಂತ ಬಂದೆ ಸರ್. ನಾವು ಮುಂದೆ ಕೇಳಬಲ್ಲ ಸಾಹಿತ್ಯದ ಪರಿಸರ ಹೋಗಿ ಹಂಗೆ ಆಯ್ತು ಹಿಂಗೆ ತಂದಿಲ್ಲ ನಾವು. ಸರಿ ಬಂದೆ ಅಂದ. 8 ಗಂಟೆಗೆ ಬಂದ ನಾವು. ಡಾಕ್ಟರ್ಗೆ ಹೇಳಿದೆ ನಮ್ಮ ಜೊತೆಗೆ ಪರಿಚಯ ದವಾಖಾನೆ ನಮ್ಮ ಶಿಷ್ಯರು ಯಾವ ಒಳಗಿರ್ತಾನೆ ನಾನು ಕೂಡ ಒಂದು PP ಕಿಟ್ ಕೊಡ. ಸರ್ ತ್ರಾಸ ಆಗತ್ರಿ ಭಾಳ ಅದ. ನಮ್ಗೆ ಡಾಕ್ಟ್ರಿಗೆ ಹಾಕೊಳಕ್ಕೆ ಆಗೋದಿಲ್ಲ 3 ತಾಸು ಭಾಳ ಕ್ಲಾಸ್ ರೀ ಸರ್. ಪೂರ ಎಲ್ಲ ಪ್ಯಾಕ್ ಆಕತ್ತಿ, ಉಸಿರಾಡ ಕ್ಲಾಸ್ ಆಕತ್ತಿ. ಸರ್ ಕೊಡ್ರಿ ಮತ್ತು ನಾವು ಬರ್ತೀನಿ ಅಂತ ಹಾಕತ್ತಾರ ಒಳಗೆ. ಕೊಡ್ರಿ PP ಕಿಟ್ ಹಾಕೊಂಡು ಮಾತಾಡ್ತೀವಿ. PP ಕಿಟ್ ಕೊಟ್ಟರು. ಒಟ್ಟು ನನ್ನ ಅನುಭವದ ಪ್ರಕಾರ PP ಕಿಟ್ ಹಾಕೊಂಡ್ರೆ 3ರಿಂದ 4 ತಾಸು ಮ್ಯಾಕ್ಸಿಮಮ್ ಒಂದು ತಡ್ಕೋಬೋದು ನೀವು. ಆಮೇಲೆ ತಡ್ಕೊಳಕ್ಕಾಗೋದಿಲ್ಲ, ಅಷ್ಟು ತ್ರಾಸ ಆಗುತ್ತೆ, ಉಸಿರಾಡೋಕ್ಕಾಗೋದಿಲ್ಲ ನಿಮ್ಗೆ. ನಾವು ರಾತ್ರಿ 8 ಗಂಟೆಗೆ ಹಾಕೊಂಡು ಬೆಳಗ್ಗೆ ನಮ್ಮ ಮನೆಯವ್ರು 8 ಗಂಟೆಗೆ ಬರೋಣ 12 ತಾಸು PP ಕಿಟ್ ಹಾಕೊಂಡು ಹಿಂಗೆ ಕುಂತ ನಾನು ನೋಡ್ಕೊಂಡು ಕೂತಿದ್ದೆ. ನಾನು ಸಾಯಿಲ್ಲ, ಹಾಗೆ ಬಂದೀನಿ. ಆದರೆ ಬಂದ ಮೇಲೆ ನನಗೆ ಸತ್ತು ಬನ್ನಲ್ಲ, ಇಷ್ಟು ಜೀವನ ಪವಿತ್ರ ಅನಿಸಿದಲ್ಲ ಸತ್ತು ಬಂದ ಮೇಲೆ. ಅದಕ್ಕೆ ನಾವು ಶರಣ ಹೇಳ್ತಾರಲ್ಲ, ಸಾವಿಕ್ಕಿಂತ ಮೊದಲೇಕ ಈ ಸತ್ತು ನೋಡು ಜೀವನ. ನಾವು ಸಾವಿಕ್ಕಿಂತ ನಮಗೆ ಸತ್ತ ಜೀವನ ಮಸ್ತ್ ಕನಸಿರೋದು. ಅವಾಗ ನಿಮ್ಗೆ ಗೊತ್ತಾಗತ್ತೆ ನಾನು ಹುಟ್ಟಿಲ್ಲ ಸಾವಿಲ್ಲ ಅಂತ. ಆ ಹುಟ್ಟಿಲ್ಲ ಸಾವಿಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಜೀವನ ವಿನಃ ಏನಾರ ಮಾಡಿ ಸಾಯಕ್ಕಲ್ಲ. ಅವ್ನು ನೋಡ್ಕಲಿ ಇವ್ನು ನೋಡ್ಕಲಿ ಹಾದಾಗು ಇದಾಗು. ನಿಮ್ಮ ಮನೆ ಬಾಗಿದ್ರೆ ತಿನ್ಲಿಕ್ಕೆ ಆಗೋದಿಲ್ಲ. ಏನು ಮಾತಾಡ್ತಾರೆ, ಬೇಕು ಏನೆಲ್ಲ ಬರೋದು ಪೂರ್ವ ಜನ್ಮ ಕಟ್ಟಿ ಕರ್ಮ ಫಲ. ನೀವು ಏನು ಪ್ರಯತ್ನ ಮಾಡಿದ್ರು IAS ಆಗೋದು ನಿಮ್ಮ ಮನೆ ಬರೋದಾಗಿಲ್ಲ ಅಂದ್ರೆ ಏನೇನು ಆಗಕ್ಕೆ ಸಾಧ್ಯಲ್ಲ. ಅದ್ರ ಬದುಕಕ್ಕೆ ಸಾಧ್ಯ ಐತಿ.
ಆನಂದವಾಗಿ ಆರಾಮಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಆ ಬದುಕನ್ನು ಅರ್ಥ ಮಾಡ್ಕೊಳ್ಳೋಕೆ ಜೀವನ ಏನು ಆಗಕ್ಕಲ್ಲ. ಶಾಲೆ ಕಲಿಯಕ್ಕಂತೂ ಮೊದಲೇ ಅಲ್ಲಿ ಸತ್ಯಗಳು. ಯಾಕಂದ್ರೆ ಇದು ಹೆಂಗೈತೆ ನಮ್ಮ ಶಿಕ್ಷಣ ವ್ಯವಸ್ಥೆ ಅಂದ್ರೆ, ಈಗ ಮೀನ ಮಂಗ್ಯ ಆನಿನ ಕೂಡಿಸಿ ಗಿಡ ಕಷ್ಟ. ಮಂಗ್ಯ ಗಿಡ ಇರೋದು, ಮೀನು ಗಿಡ ಇರೋದಿಲ್ಲ. ಊರಾಗಿನ ಮಂಗ್ಯನ ಮುಂದೆ ನಮ್ಮ ಇದ್ರಾಗ ಬಿಟ್ಟಾಗ ಸಮುದ್ರದಾಗ ಈಸ್ತಾರೆ ನೀವು ಅಂತ ಎಷ್ಟು ಥರ ಈಸ್ತಾವೆ. ಮೀನುಗಳು ಕಂಪ್ಲೀಟ್ ಮಾಡೋಕ್ಕಾಗತ್ತ ಮಂಗ್ಯ ಆಗೋದು. ನಮ್ಮ ಪ್ರಕೃತಿಯೊಳಗೆ ನಾವೆಲ್ಲ ಭಿನ್ನ ಭಿನ್ನವಾಗಿದ್ದೇವೆ. ಭಿನ್ನ ಭಿನ್ನ ಸಂಸ್ಕಾರದವರು ಬಂದಿವೆ, ಭಿನ್ನ ಭಿನ್ನ ಅವಕಾಶಗಳದಾವೆ. ಅದನ್ನು ಅರ್ಥ ಮಾಡ್ಕೊಂಡು ಬದುಕೋದೇ ಜೀವನ. ಅದು ನಮ್ಮ ಸರ್ ಈಗ ನಮ್ಮ ಆಶ್ರಮ ಹೇಳಿದ್ರೆ 4 ಆಶ್ರಮ ಬ್ರಹ್ಮಚರ್ಯ ಅಂತ ಒಂದು ಶಿಕ್ಷಣ ಅಂದಿಲ್ಲ ಅವರು. ಮೊದಲು ಬ್ರಹ್ಮಚರ್ಯ ಅಂತಿಲ್ಲ, ಆಮೇಲೆ ಗೃಹಸ್ಥ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸ. ಬ್ರಹ್ಮಚರ್ಯ ಅಂದರೆ ಬ್ರಹ್ಮತ್ವ ಏನಂತ ತಿಳ್ಕೊಳ್ಳೋದು. ಜಾಗ್ರಫಿ ಹಿಸ್ಟ್ರಿ ಸಬ್ಜೆಕ್ಟ್ ಕಲಿತು ಕಂಪ್ಯೂಟರ್ ಎಕ್ಸಾಮ್ನಲ್ಲಿ ಟಿಕ್ ಮಾಡಿ ಏನೂ ಆಗೋದಿಲ್ಲ. ನಾನು ಈ ಮಾನವ ಜನ್ಮದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಿಂದಲೂ ಶ್ರೇಷ್ಠವಾಗಿರ್ತಕ್ಕಂಥವ ನಾನೊಂದು ಸ್ವರೂಪದಾಗ ಅದೀನಿ ಅನ್ನೋದನ್ನು ಗೊತ್ತು ಮಾಡಿಕೊಳ್ಳೋದು ಬ್ರಹ್ಮಚರ್ಯ. ಬ್ರಹ್ಮತ್ವದ ಚಲಿಸೋದು ಅದು ಬ್ರಹ್ಮತ್ವ. ಅದನ್ನು ಅರ್ಥ ಅಂದರೆ ನಿಮ್ಮ ಜೀವನ ನೀವು ಏನು ಮಾಡಿದ್ರೆ ಆನಂದವಾಗಿರ್ತೀರಿ. ಬದುಕುದಂದ್ರೆ ಆನಂದವಾಗಿರ ಬದುಕು. ರೊಕ್ಕ ಗಳಿಸಿ ಮಂಚ ಹೊಡೆದು ಮತ್ತೊಬ್ಬರಂಗ ಅಲ್ಲಿ ಬ್ಯಾಂಕ್ನಾಗ ಇಟ್ಟು ಇಲ್ಲಿ ಬ್ಯಾಂಕ್ನಾಗ ಇಟ್ಟು ಅಲ್ಲಿ ಆಸ್ತಿ ಮಾಡಿ ಇಲ್ಲಿ ಆಸ್ತಿ ಮಾಡಿ ಬಡ್ಡಿ ಆಡಿ ಡಿ ಬಾಸ್ ಸಂಘ ಕಟ್ಟಿ ಅವ್ರಿಗೆ ರೊಕ್ಕ ಕೊಟ್ಟು ಸೆರೆ ಬಿಡಕ್ಕೆ ಹಚ್ಚಿ ಅದ್ರ ಸ್ಟೈಲ್ ಮಾಡಿ ನೀ ಪಿಕ್ಚರ್ನಾಗ ತೋರಿಸಿ ನಿನ್ನಂಗೆ ಅವ್ರ ಪಿಕ್ಚರ್ನಾಗ ಕತ್ತಿಡ್ಕೊಂಡು ಅಡ್ಡಾಡಿ ಅಲ್ಲ ಬದುಕದಲ್ಲ. ಬದುಕು ನಾನು ದೇವರೊಂದು ಗೊತ್ತು ಮಾಡಿಕೊಳ್ಳೋದು ಬ್ರಹ್ಮಚರ್ಯ, ಬ್ರಹ್ಮತ್ವ, ಸಚ್ಚಿಂತನೆ. ಆನಂದ ಆಗ್ಬೇಕು ಅಂದ್ರೆ ನೀವು ಅದನ್ನೆಲ್ಲ ತಿಳ್ಕೊಂಡ್ರಷ್ಟ ನೀವು ಆನಂದ ಸಿಗ್ತೈತಿ. ನೀವೇನು IAS ಆದ್ರೂ ಎಷ್ಟು ಮಂದಿ IAS ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಾಗ ಅವ್ರು ಮಷಿನ್ ನೋಡ್ಬೇಕು. ವಿಧಾನಸಭೆ ನೋಡೋದು ಮನಸ್ಸಿಗೆ ಇಷ್ಟು IAS ಹಿಂಗೆ ಆಗಿರ್ತಾರೆ ಇವೆಲ್ಲ ಅಂದ್ರೆ ಒಂದೊಂಥರ ಏನೋ ಯಾವುದೋ ಲೋಕದ ಮಷೀನ್ ಇದ್ದಂಗಿರೋದು. ಒಂಥರ ಕೊಂಬೆದಾಗ ಕೊಡ್ತಾರೆ, ಓಟ ಹಾಕೊಂಡಿರ್ತಾರೆ, ಒಟ್ಟ ನೋವಂಗಿಲ್ಲ, ಮಾತಾಡೋಂಗಿಲ್ಲ, ಸೀರಿಯಸ್ ಒಟ್ಟ ಭಯ, ಏನಾಕತ್ತು ಮತ್ತು ಇಷ್ಟೆಲ್ಲ ಭಯ ಆತಂಕದೊಳಗಿದ್ದೆ ಅಂದ್ರೆ ಏನು ಆಫೀಸರಾಗಿ ತೊಗೊಂಡು ಮಾಡೋರು ಏನಿದೆ. ಬ್ರಹ್ಮತ್ವ ಅಂದರೆ ಬ್ರಹ್ಮಚರ್ಯ ಅಂದರೆ ಆ ಪರಮಸತ್ಯವನ್ನು ಅರ್ಥ ಮಾಡಿಕೊಂಡು ಆನಂದವಾಗಿರೋದು. ಆನಂದವಾಗಿ ಕಲಿತ ಮೇಲೆ ಗೃಹಸ್ಥಾಶ್ರಮ ಸ್ಟಾರ್ಟ್ ಆಗುತ್ತೆ. ನನಗೆ 55 ವರ್ಷ, ಇವತ್ತಿಗೆ 25 ವರ್ಷ ನಾನು ನೌಕರಿ ಮಾಡೋಕ್ಕೆ. ನಾನು ಈ ಜೀವನವನ್ನು ಭಾರತೀಯ ಸನಾತನ ಪರಂಪರೆಯನ್ನು ಅರ್ಥ ಮಾಡಿಕೊಂಡು ನನ್ನ ಬ್ರಹ್ಮಚರ್ಯ ಸರಿಯಾಗಿ ಮಾಡೋಕ್ಕಾಗದೇ ಇರ್ಬೋದು. ಬಟ್ ಈ ಗೃಹಸ್ಥ ಒಂದು ಹಂತಕ್ಕೆ ಬಂದ ಮೇಲೆ, ಗೃಹಸ್ಥನೊಳಗೆ ನನಗೆ ಆರ್ಥಿಕ ಅನುಕೂಲತೆ ಬಂದ ಮೇಲೆ ಸಾಕಾಗಿದೆಷ್ಟು ಅಂತ ಚಿಂತನೆ ಬಂದಿದೆ. ಅದಕ್ಕೆ ಇವತ್ತು ನಮ್ಮ ಶಿಷ್ಯರ ಪ್ರೀತಿಯಿಂದ ಭಾಳ ತ್ರಾಸ ತೊಗೊಂಡಾರೆ. ನನಗೆಲ್ಲ ಎಷ್ಟು ತ್ರಾಸ ಹೋಗಬಾರ್ದಾಗಿದೆ. ನನಗೆ ಗೊತ್ತಿರುತ್ತೆ ನೀವು ಬಿಟ್ಟು ಬೇರೆ ಯಾರು ಖುಷಿ ಕೊಡೋದಿಲ್ಲ ಅಂತೇಳಿ. ಯಾಕಂದ್ರೆ ನಮ್ಮದೊಂದು ಏನೈತಿ, ನಮ್ಮ ಖುಷಿ ಆದ್ಮೇಲೆ ಮಂದಿ ಕರಿಬೇಕು ಅಂತ ಅನ್ಸುತ್ತೆ. ಎಲ್ಲರೂ ಬರಲಿ ನೋಡಿ ಅಂತ. ಆದರೆ ಜಗತ್ತು ಹಂಗಿಲ್ಲ. ಜಗತ್ತಿಗೆ ಏನು ಬೇಕು ಅಂದರೆ ಯಾವ್ದಾರ ಲಾಭ ಇರಬೇಕು. ಇಲ್ಲ ಕೋಚಿಂಗ್ ಶುರು ಫ್ರೀ ಕೋಚಿಂಗ್ ಕೊಡ್ತೀನಿ ಅಂತ ಹೇಳ್ತಿರ್ಬೇಕು, ಇಲ್ಲ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ಹೇಳ್ಬೇಕು, ಇಲ್ಲ ರೊಕ್ಕ ಕೊಟ್ಟು ರಾಜಕಾರಣ ಕರ್ಕೊಂಡು ಕೊಡ್ತಾರಲ್ಲ, ಗಾಡಿ ಮಾಡಿ ಚಹಾ ಕೊಡಿಸಿ ದಿವಸ 500 ರೂಪಾಯಿ ಕೊಟ್ಟು ಅಂಥಲ್ಲಿ ಕೂಡ ಚಟ ಆಯ್ತು ನಮಗೆ. ಸತ್ಸಂಗ ಸಚ್ಚಿಂತನೆ ಅನ್ನೋದು ಭಾಳ ಕಷ್ಟದ ಕೆಲಸ. ಅದು ಉಲ್ಲಾಸರು ಚಂದ್ರಸರು ನಮ್ಮ ಆತ್ಮೀಯ ಸ್ನೇಹಿತರು ಬಂದಾರೆ. ಓದರ ಅಂತ ಕರೆದ್ರೆ ಏನು ಸಿಗ್ತೈತಿ ಅಂತ ಕೇಳ್ತಾರೆ. ಯಾಕಂದ್ರೆ ಬದುಕಂದ್ರೆ ಸಿಗೋದಂತ ಆಗ್ಬಿಡುತ್ತೆ. ಬದುಕಂದ್ರೆ ಗಳಿಸೋದು, ಅಲ್ಲೋದು ನಮ್ಗೆ ಏನು ಸಿಗ್ತೈತಿ, ಸಮಾಧಾನ ಶಾಂತಿ ನೆಮ್ಮದಿ ಸಿಗೋದಂತೆ ಯಾರಿಗೂ ಅನಿಸಿಲ್ಲ. ಈ ದೇವಸ್ಥಾನಕ್ಕೆ ಹೋದ್ರೂ ಏನೇ ಕೇಳಕ್ಕೆ ಹೋಗಿರ್ತೀವಿ, ನೌಕರಿ ಕೊಡ್ರಿ, ಗಂಡರು ಕೊಡ್ರಿ, ಗಂಡನ ಕೊಡ್ರಿ, ಮಕ್ಕಳನ್ನ ಕೊಡ್ರಿ, ಅಧಿಕಾರ ಕೊಡ್ರಿ ಅಂತ ಹೋಗಿರ್ತೀವಿ. ಯಾಕಂದ್ರೆ ಸಿಗಬೇಕಂತ ಬದುಕೈತಿ. ಸತ್ಯವಾಗಿ ಎಲ್ಲಿ ಏನು ಸಿಗುದಿಲ್ಲ, ಏನಾಗಬೇಕು ಅಂತ ಬದುಕ್ತೀವಿ. ಹಂಗೆ ನಾವು 55ನೇ ವರ್ಷ ನಾನು ನಿಮಗಿದ್ರಲ್ಲ ಏನು ನಮ್ಮ ಪರಂಪರೆ ಐತಿ, ಇದನ್ನೆಲ್ಲ ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನಿಂದ ನನ್ನ ಪೂರ್ಣವಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂತ ಶಿಷ್ಯರ ಜೊತೆ ಮತ್ತು ಸ್ನೇಹಿತರ ಜೊತೆ ಮಾತಾಡಿದ್ದೆ, ನಮ್ಮ ಮನೆಯವ್ರ ಕೂಡ ಮಾತಾಡಿದ್ದೆ. ಅದಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮ ತಯಾರು ಮಾಡಿದ್ವಿ. ರವಿ ಸರ್, ಆಂಜನೇಯ ಸರ್, ಎಲ್ಲಪ್ಪ ಸರ್, ಪ್ರಸನ್ನ, ಭುವನ, ಗುರುವಿಂದ ಬಂದಾನ, ನಮ್ಮ ಪುತ್ರ ಬಂದಾನ ಓದೋದು ಬಿಟ್ಟು. ಅವನು ಇನ್ನೊಂದು ಟೆನ್ಷನ್ ಆಗಿದೆ. BBS 4ನೇ ವರ್ಷ ಅವ್ನು ಯಾಕೆ ಕುಂದಿಸ್ಬೇಕು ಮರ, ಈಗ ನಾವು ಓದೋದು ನಮ್ಮ ಮನೆ ಮಗ ಗಾಯತ್ರಿ ಅವ್ರ ಮಗ, ಅವನು ಓದೋ ಟೆನ್ಷನ್ದಾಗ ಅಂದ್ರೆ ಎಷ್ಟು ಟೆನ್ಷನ್ ಐತೆ ಬರೋದು. ಅಂದ್ರೆ ಅಪ್ಪನ ಬರ್ತ್ಡೇನೂ ಸಮಾನ ಕುಂತ 4 ಮಾತು ಮಾತಾಡಿ ಎಲ್ಲರೂ ಕೂಡ ಮಾತಾಡೋಕನ್ನೋಷ್ಟು ಮನಸ್ಥಿತಿ ಇನ್ನೂ ತೊಳಿಬೋದು ಎಲ್ಲರದು. ಅದಕ್ಕೆ ಎಷ್ಟು ಓದ್ತಾರೋ ಏನು ಓದ್ತಾರೋ ಅಂತ ಅನಿಸೋದು ಸ್ವಲ್ಪ ತಿಳಿಯೋದು ನನಗೆ. ಅಂಥ ಗಂಭೀರ ಸ್ಥಿತಿಯೊಳಗೆ ನಾವು ಎಲ್ಲ ಬದುಕೈತಿದ್ದೀವಿ. ಅಷ್ಟೊಳಗೆ ತಾವೆಲ್ಲ ಬಂದಿದ್ದೀವಿ. ನಮ್ಮೆಲ್ಲ ಪ್ರಾರ್ಥನೆ ಮಾನವ ಜನ್ಮ ಭಾಳ ಪವಿತ್ರವಾಗಿದ್ದು
ಪದಾರ್ಥ ಆದ್ರೆ ಜೀವನ ಮಸ್ತ್ ಆನಂದಮಯ ಇರ್ತದೆ. ದಯವಿಟ್ಟು ನೀವೆಲ್ಲರೂ ಆನಂದದ ದರ್ಶನ ಮಾಡ್ಕೊರಿ. ತಲೆಯಿಂದ ರೊಕ್ಕ ಗಳಿಸ್ಬೇಕನ್ನ ನೌಕರಿಗೆ ತಗೋಬೇಡ್ರಿ. ನೌಕರಿ ಸಿಕ್ಕಿ ಬರೀ ರೊಕ್ಕಕ್ಕೆ ಬೆನ್ನ ಹತ್ತಬೇಡ್ರಿ. ಭಾಳ ಸಮಾಧಾನದಿಂದ ಶಾಂತಿಯಿಂದ ಬದುಕನ್ನು ಆನಂದಿಸಿರಿ. ಆನಂದ ಪಡೋಕೆ ರೊಕ್ಕೇನು ಭಾಳ ಕಡಿಬೇಕಾಗುತ್ತೆ. ಆನಂದ ಪಡೋಕೆ ರೊಕ್ಕೇನು ಭಾಳ ಬೇಕಾಗಿಲ್ಲ. ರೊಕ್ಕ ಹೆಚ್ಚಿಗೆ ಅಂದ್ರೆ ಗ್ಯಾರಂಟಿ ದುಡ್ಡು ಬರೋಕ್ಕೆ ಶುರುವಾಗುತ್ತೆ. ಸಂಬಂಧಿಕರು ಕಾಡ್ತಾರ, ರಾಜಕಾರಣಿಗಳು ಕಾಡ್ತಾರ. ರೊಕ್ಕ ಹೆಚ್ಚಿಗೆ ಆದರೆ ನೀವು ಮತ್ತೆ ಬ್ಯಾಂಕ್ ಮೇಂಟೈನ್ ಮಾಡಬೇಕು, ಸೈಟ್ ಮೇಂಟೈನ್ ಮಾಡಬೇಕು, ಎಲ್ಲ ಮೇಂಟೈನ್ ಮಾಡ್ಬೇಕಾಗುತ್ತೆ. ಬದುಕಕ್ಕೆ ಎಷ್ಟು ಸಾಕು ಅಂದ್ರೆ ನನ್ನ ಮನುಷ್ಯ ಸಮಾಧಾನ ಇರ್ತಾನೆ. ಆ ಸಾಕನ್ನುವ ದಿನ ಇವತ್ತಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸಾಕು ಅಷ್ಟು ನಾನು ಸರ್ಗೆಲ್ಲ ವಿಷಯಗಳಾಗಲಿ, ಯಾರು ಇಷ್ಟಕ್ಕಿರಾಗಲಿ, ಪುರುಷರಕ್ಕಿರಾಗಲಿ ಸಂತೋಷ. ಯಾಕಂದ್ರೆ ಅವರವರ ಆಗೋಕೆ ಇಲ್ಲಿ ಪ್ರಾರಬ್ಧ ಕರ್ಮ ಅಂತ ಒಂದೈತಿ, ಪ್ರಾರಬ್ಧ ಭೋಗ ಅಂತ ಒಂದೈತಿ. ಕರ್ಮ ಅಂದ್ರೆ ನಮಗೇನು ಬರ್ತೈತಿ ಅದನ್ನು ಮಸ್ತ್ ಮಾಡಿ ಆರಾಮಿರೋದು. ಭೋಗ ಅಂದ್ರೆ ಅದೇನೋ ಒಂದು ಕೆಲಸ ಇರ್ತಾರೆ, ಅದಕ್ಕೆ ಬೆನ್ನು ಹತ್ತಿ ನಿರಂತರ ಅದ್ರಾಗ ಬಿದ್ದು ಸಾಗೋದು. ಅಭ್ಯಾಸ ಆಯ್ತು ಅಂದ್ರೆ ಹಗ್ಗಲ್ಲಿ ರಾತ್ರಿ ರೊಕ್ಕ 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 ಅಂತ ಬಡ್ಕೊಂಡು ಕದ್ದಿರಿ ಅಲ್ಲಿ ಚತ್ತಿಂದ ಅಲ್ಲಿ ರೊಕ್ಕ ಮಾಡಿ ಇಲ್ಲಿ ರೊಕ್ಕ ಮಾಡಿ ಕಡೆ ತಾಸಿಕೊಂಡು CBI ರೇಡ್ ಮಾಡ್ಕೊಂಡು ಹೌದಿಲ್ಲ, ಹಂಗಿರೋದು. ಕರ್ಮ ಭೋಗ ಅಂದ್ರೆ ಮಾತನ್ನು ಕೊಟ್ಟಾರ ಅದಕ್ಕೇನು ಬರ್ತೈತಿ ಸಾಕಾಯ್ತು ಕಷ್ಟ ಅಂತ ಅನ್ನೋದು. ರೊಕ್ಕ ರಗಡ ಬರಲ್ಲ ಅಂತಾರೆ. ಆ ರೊಕ್ಕದ ಹಿಂದಿಗೆ ಬೆನ್ನು ಹತ್ತಿದೆ ಅಂದ್ರೆ ಅದು ಸಾಂಬಾರು. ನಿಮ್ಮ ಹಿಂದೆ ರೊಕ್ಕ ಬೆನ್ನು ಹತ್ತಿ ಅಂದ್ರೆ ಅದು ನಿಮ್ಗೆ ಅನುಗ್ರಹ. ರೊಕ್ಕ ನಿಮ್ಮ ಹಿಂದೆ ಬೆನ್ನು ಹತ್ತಬೇಕೇನ ಅದ್ರ ಹಿಂದೆ ನೀವು ಹೋಗ. ಈ ಸಮಾಜ ಎರಡು ಸಮಸ್ಯೆ ಇದೆ. ಅತಿಯಾದ ರೊಕ್ಕದಾಸೆ, ಅತಿಯಾದ ಅಧಿಕಾರದಾಸೆ. ಇವೆರಡನ್ನ ನಾವು ಖಂಡಿತವಾಗಲೂ ಬಿಡಲೇಬೇಕು. ಅದನ್ನು ಮೊದಲಕ್ಕೆ ನಾ ಬಿಡಬೇಕು ಅಂತ ಪ್ರಯತ್ನ ಮಾಡಾಕತ್ತೆ. ನಾ ಬಿಟ್ಟ ಮೇಲೆ ನಿಮ್ಗೆ ಇಡಕ್ಕೆ ಸಾಧ್ಯ ಇದೆ. ನಾನು ನಿಮಗೆ ಹೇಳಿ ನಾ ಏನಾರ ಮಾಡಿದ್ರೆ ರಾಜಕಾರಣ ಆಗಿರ್ತಾರೆ, ಅದಾಗೋದಿಲ್ಲ. ನಮ್ಮದು ಜಾತ್ಯಾತೀತ ಪಕ್ಷ ಅನ್ನೋದು ಹಿಂದೆ ಬಂದಿದೆ. ನ್ಯಾಯ ಕುರುಬರಾವು ಲಿಂಗಾಯತರಾವು ಅಂತ ಕೇಳೋದು. ಅದು ರಾಜಕಾರಣದ ಚಿಂತನೆಗಳು ಆಗಬಾರ್ದು, ಆಧ್ಯಾತ್ಮಿಕ ಚಿಂತನೆ ಆಗ್ಬೇಕಂತ ಐತಿ. ಮಾತಾಡೋಕ್ಕಾದ್ರೆ ಭಾಳ ಮಾತಾಡ್ತೀನಿ, ಎಲ್ಲೆಲ್ಲಿ ಹೋಗ್ಬಿಡೋದು ಮೊದಲು ವಯಸ್ಸಲ್ಲಿ ಹೋಗಾಗ. ಅದಕ್ಕೆ 4 ದಿವಸದ ಪ್ರಯತ್ನ ಮಾಡಿ, ಕಾರ್ಡ್ ಮಾಡಿ, ಎಲ್ಲ ಸಸ್ಯಗಳ ಪ್ರಯತ್ನ ಮಾಡೀನಿ. ಸಿದ್ದರಾಮಯ್ಯ ಹಾಕಿದ್ರೆ ನಮ್ಮ ಲುಂಗಿ ಹಾಕಿ ಗಿಡಾಕ್ ಕೊಡೋದು ಲಂಗಿ ಮುಂದುಗಡೆ ಕಾರ್ಯಕ್ರಮ ಮಾಡಿದಾರೆ. ಬಟ್ ಶಿಷ್ಯರ ಪ್ರೀತಿಯನ್ನು ನಾವು ಸ್ವೀಕಾರ ಮಾಡೋದು. ಗುರು ಅಂದ್ಕೊಂಡು ಅವ್ನ ಧರ್ಮ, ನಾನು ಗುರು ಅಂತಲ್ಲ. ಗುರು ಅಂತ ಅಂದ್ಕೊಂಡ್ರೆ ನಮಗೆ ಸಾಮಾನ್ಯವಾಗಿ ಅದು ಎಲ್ಲೋ ಒಂದು ನಿಮ್ಮನ್ನು ತಪ್ಪದಾರಿ ಕರ್ಕೊಂಡು ಹೋಗ್ತೈತಿ ಅನ್ನೋದು ನಮ್ಮ ಅನಿಸಿಕೆ. ಅದಕ್ಕೆ ತಾವೆಲ್ಲರೂ ಓದೋದು ಬಿಟ್ಟು ಒಂದು ತಾಸು ಬಂದೀವಿ ಕುಂಟಿಲ್ಪ. ನಿಮಗೆ ಪರಮಾತ್ಮ ಉತ್ತರವಾಗಿರ್ತಕ್ಕಂಥ ಅನುಗ್ರಹವನ್ನು ಮಾಡಲಿ ಅನ್ನುವ ಪ್ರಾರ್ಥನೆ ನಮ್ಮದು. ನಾನು ನಿಮ್ಗೆ ಶಾಲೆ ಕಲಿಸೋಕ್ಕಿಂತ ಆ ದೈವ ಶಕ್ತಿಯನ್ನು ನಿಮ್ಮ ಒಳಗೆ ನೀವು ಧಾರಣೆ ಮಾಡಿಕೊಂಡು ಹೆಂಗೆ ನಿಮ್ಮ ಜೀವನವನ್ನು ಆನಂದಮಯವಾಗಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನನಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಅದ. ಅದಕ್ಕೆ ನಾವು ಯಾವಾಗ ಬೇಸರ ಆಗೈತೆ ಅವಾಗ ಬಿಟ್ಟಿಗೆ ಬರ್ರಿ. ಬೇಸರದ ಓದೋದು ಬೇಸರ ಅಂದಾಗ ಸ್ವಲ್ಪ ಗಾರ್ಡನ್ ಹಾಕೊಂಡು ಚಿಂತನೆ ಮಾಡೋಣ. ಚಹಾ ಕೊಡಿಸ್ತೀನಿ, ಊಟ ಮಾಡಿಸ್ತೀನಿ, ಊಟ ಕೊಡೋದು ಚಹಾ ಕೊಡಿಸ್ತೀನಿ, ಊಟ ಮಾಡ್ತೀನಿ. ಇದು ಭಾಳ ಕಷ್ಟ ಇದೆ ಅಂತ ಹೇಳಕ್ಕೆ ಹೋದ್ರೆ. ಯಾಕಂದ್ರೆ ದಾನ ಗುಚ್ಚ ಹಾಕೊಂಡ್ರೆ ಇದು ಕೊಡಕತ್ಕೊಳ್ಳೋದು ನಂಗೆ ಕಳೆದು ಬಿಡ್ತಾರೆ ಬೆಂಗಳೂರು ರಾತ್ರಿ. ಅಂದರೆ ಸರಿ ತಪ್ಪ ಪ್ರಶ್ನೆ ಅಂತಲ್ಲ. ಪ್ರತಿಯೊಂದು ಒಬ್ಬ ಮನುಷ್ಯ ಹುಟ್ಟಿದ್ರೆ ಅವ್ಗೊಂದು ಇಂಟೆನ್ಷನ್ಸ್ ಇರ್ತೈತಿ. ಬಿಯಾಂಡ್ ದೇ ಅಂತ ಏನು ಮಾಡೋಕ್ಕಾಗೋದಿಲ್ಲ. ನೀವು ಮಾಡೋದ್ರಾಗ ಉಳಿ ಬಿಟ್ಟರೆ ಅಂದ್ರೆ ನಿಮ್ಮ ಇರುವಿಕೆಯನ್ನು ನೀವು ಕಳ್ಕೊತೀರಿ, ನಿಮ್ಮ ಆನಂದವನ್ನು ನೀವು ಕಳ್ಕೊತೀರಿ. ನಾವೆಲ್ಲ ಹುಟ್ಟಿರೋದು ನಾವು ಆನಂದವಾಗಿ ಇರಲಿ ಮುಂದೆ. ನಮ್ಗೆ ಆನಂದ ದರ್ಶನ ಆದಮೇಲೆ ಆನಂದ ಸಹಜ ಹರಿಬೇಕೇ ವಿನಃ ಅಲ್ಲಿ ಗುಣತುಗಳು ನಡಿಬಾರ್ದು. ಅದು ಸಹಜ ಪ್ರವಹಿಸುವಿಕೆ ಆತ್ಮಜ್ಞಾನದೊಳಗೆ ಇರೋಣ ಅಂತಕ್ಕಂಥ ಮಾತನ್ನು ಹೇಳಿ ವಿಶೇಷವಾಗಿ ಎಲ್ಲ ಸಸ್ಯಗಟ್ಟೆಲ್ಲ ತಯಾರು ಮಾಡ್ಯಾರ. ನಾವೆಲ್ಲ ಬಂದಿರಿ. ಇಲ್ಲಿ ನಾನಿಲ್ಲದೆ, ನೀಲ ಗುಂದಿಲ್ಲದೆ ಒಂದು ದೈವಿ ಶಕ್ತಿ ಈ ಕೆಲಸವನ್ನು ಎಲ್ಲರ ಮೂಲಕ ಮಾಡಿಸಿದ್ದಾರೆ. ನಾನು, ನಮ್ಮ ಮನೆಯವರು, ನಮ್ಮ ಅತ್ತೆಯವರು, ನಮ್ಮ ಮಗ, ನಮ್ಮೆಲ್ಲ ಸ್ನೇಹಿತರು, ತಾವೆಲ್ಲ ಹೊಸ ಸ್ನೇಹಿತರು. ಇಲ್ಲಿ ವ್ಯಕ್ತಿ ನಿವೃತ್ತಿ ಆದ್ರೆ ಇಲ್ಲಿ ದೇವರು ಇರ್ತಕ್ಕಂಥ ದೈವಶಕ್ತಿ ಇರ್ತದೆ. ಅದು ನಾ ಕಂಡುಕೊಂಡಿರ್ತಕ್ಕಂಥದ್ದು. ನಮ್ಮ ಜೀವನದ ಭಾಳ ಸಲ ಫೇಲ್ ಆದಾಗ ಸುಮ್ಮನೆ ಸರೆಂಡರ್ ಆಗ್ತಿದೆ. ಏನಕ್ಕೆ ಆಗಲಿ ನಾವು ಮಾಡಲಾರದ ಕೆಟ್ಟ ಕೆಲಸ ನೋಡಿಲ್ಲ, ನನ್ನ ಅನುಭವಿಸಲಾದ ಬಡತ ನೋಡಿಲ್ಲ. ನಾವು ಒಂದು ಹೊತ್ತಿನ ಊಟಕ್ಕೆ ನಾವು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ ಕೆಲಸ ಮಾಡಿದ್ವಿ. ಬರೀ ಊಟದಲ್ಲಿ ಜೋಳದ ರೊಟ್ಟಿ ನಮ್ಮ ಜೋಳದ ರೊಟ್ಟಿ ಹುಡ್ಕೊಂಡೆ ಅಂತ ಕರಿತೀವಿ. ಅಂಥ ಕಷ್ಟ ಕಾಲದೊಳಗೆ ನಾನು ನಮ್ಮ ಜೀವನವನ್ನು ತಗೊಂಡು ಬಂದೇನೆ. ಬಟ್ ಈಗ ಅನಿಸ್ತದೆ ಜೀವನ ಮಸ್ತ್ ಇದಪ್ಪ, ದೇವರ ಅನುಗ್ರಹ ಮಾಡಿದ ಮೇಲೆ ಮಸ್ತ್ ಅದಪ್ಪ ಅನ್ನೋದು. ನಾ ಮಸ್ತ್ ಇದ್ದ ಮಸ್ತ್ ಇದ್ರೆ ಮತ್ತೇನು ದೊಡ್ಡ ಕಾಲು ತಗೊಂಡು ಅಡ್ಡಾಡ್ಬೇಕಂತಲ್ಲ. ಚಡ್ದು ಬಂಗಾರ ಹಾಕೊಂಡು ಹೇಳ್ಬೇಕು, ಅಥವಾ ಈ ಕಡೆ ಹಾಕೊಂಡು ಆಡ್ತಾರೆ ನೀವು ಮಾಡ್ಬೇಕು, ಹಂಗಲ್ಲ ಹಿಂಗೆ ಬಂಗಾರ ಹಾಕೊಂಡು ಅಂತಲ್ಲ. ಏನು ಕೊಟ್ಟ ದೇವರು ಭಾಳ ಸರಳ ಸಹಜವಾಗಿ ಪ್ರಕೃತಿಗೆ ಅನುಗುಣವಾಗಿ 4 ಮಂದಿ ಸ್ನೇಹಿತರು ಕರ್ಕೊಂಡು ಚಂದ ಊಟ ಮಾಡಿ
ಸರಳ ಬಟ್ಟೆ ಹಾಕೊಂಡು ಅತಿಯಾಗಿ ಬೆಳೆಸಲಾರ್ದಂಗೆ ಇದ್ದಷ್ಟನ್ನ ಮಕ್ಕಳಿಗೆ ಹೇಳ್ತೋರ್ಕ ಸಮಾಜ ಕಟ್ಟ ಆಗಲಿ ಅನ್ನುವ ಚಿಂತನೆಯಿಂದ ನಾನು ಇದು ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆ ವಾನಪ್ರಸ್ಥಾಶ್ರಮ ಪ್ರಾರಂಭ ಅಂತ ಅಂದೇನು. ಹಳೆಯಪ್ಪ ನಾವು ಗುರು ಪರಂಪರೆ ಪ್ರಕಾರ ವಾನಪ್ರಸ್ಥಾಶ್ರಮ ಅಂದರೆ ಊರು ಬಿಟ್ಟು ಹೋಗಿ ಅರಣ್ಯದಾಗಿದ್ದು. ಬಟ್ ಈಗ ನಾವು ಅರಣ್ಯದಾಗ ಇರೋಕೆ ಆಗದಿದ್ರು ಅದೇ ಅರಣ್ಯದ ಮನಸ್ಥಿತಿಯಲ್ಲಿ ಇಟ್ಕೊಂಡು ಮನೆ ಹೆಂಗಿರ್ಬೋದು ಅನ್ನೋದನ್ನು ನಾನು ಡಿಫೈನ್ ಮಾಡಬೇಕಾಗಿದೆ. ಈಗ ಭಾಳ ಮಂದಿ ಹಳ್ಳಿ ಒಳಗೆ ಅಪ್ಪ ಹೈಯೆಸ್ಟ್ ಕೇಸು ಕೋರ್ಟ್ ಒಳಗೆ ಅಪ್ಪ ಮಕ್ಕಳ ಮೇಲೆ, ಗಂಡ ಹೆಂಡತಿ ಮೇಲೆ ಅಂತಂದ್ರೆ ಕೇಸ್ ಅದ. ಯಾಕಂದ್ರೆ ರೊಕ್ಕ ರೂಪಾಯಿ ಹೆಚ್ಚಾಗಿ ವೈರಾಗ್ಯ ಯಾರಿಗೆ ಬರ್ಬೇಕಲ್ಲ, ವೈರಾಗ್ಯವನ್ನು ಕೆಲಸವ್ರು ಯಾರಲ್ಲ. ಇನ್ನು ನಿಮ್ಮಪ್ಪ ನಿಮ್ಮ ಅವ್ವ ಮನೆ ನಿಮ್ಮ ಹಿರಿಯರು ನನಗೆ ಅರ್ಧ ಆಸ್ತಿ ನಿನಗೆ ಅರ್ಧ ಆಸ್ತಿ ತಂಗಿಗೆ ಅರ್ಧ ಬೆಂಚಿ ಕೊಟ್ರ ಅಂತಕೊಂಡು ತಮ್ಮ ತಂಗಿ ಮೇಲೆ ಕೋರ್ಟ್ ಕೇಸ್ ಹಾಕೊಂಡು ಕುಂತಾನ, ಅದಕ್ಕೆ ಅಪ್ಪ ಅನ್ನಕ್ಕೆ ಸಹಾಯ ಮಾಡಕತ್ತಾನ ಅನ್ನುವ ಈ ವಿಕೃತ ಮನಸ್ಥಿತಿ ಅದ ಕುಟುಂಬದೊಳಗೆ, ಅದು ಕಡಿಮೆ ಆಗ್ಬೇಕಲ್ಲ. ವೈರಾಗ್ಯದಲ್ಲಿ ಆತಪ್ಪ ಇನ್ನು ನಮ್ಮ ಕೆಲಸ ಮುಗಿತಪ್ಪ, ನಮ್ಗೆ 60 ವರ್ಷ ಆದ್ರಪ್ಪ ನಿಮ್ಗೆ ಇಡ್ತವ್ರು ನಿಮ್ಗೆ ಮಾಡ್ಬೇಕಪ್ಪ ಆತ ಇನ್ನಂತ ಆ ವೈರಾಗ್ಯ ಭಾವ ಸಮಾಜದೊಳಗೆ ಕಲಿಸೋದು ಅವಶ್ಯಕತೆ ಅದ. ಏನದ ದುರಂತ ಏನಂದ್ರೆ ನೀವು ಅಪ್ಪನ ಮೇಲೆ ಮಕ್ಕಳ ಕೇಸ್ ಹಾಕ್ಯಾರ, ಮಕ್ಕಳ ಮೇಲೆ ಅಪ್ಪ ಕೇಸ್ ಹಾಕ್ಯಾರ, ಅಟ್ರು ಕೇಸ್ ಹಾಕಿ ವಿಡಿಯೋಗೆ ಬಂದ್ಬಿದ್ದವು. ಇದು ನೋಡಿದಿಲ್ಲ ಹೋಟೆಲ್ ಧಾರವಾಡದಿದ್ದಿರಲ್ಲ, ಜುಬ್ಲಿ ಸರ್ಕಲ್ ಧಾರವಾಡ, ಹೋಟೆಲ್ ಧಾರವಾಡ. ನಾನು ಧಾರವಾಡಕ್ಕೆ ಬಂದಾಗ 1983ರಾಗ ಆ ಹೋಟೆಲ್ ಅಂದ್ರೆ ನಮ್ಗೆ ಬ್ರಹ್ಮಾಂಡದಾಗ ಅಗದಿ ಸ್ವರ್ಗ ಲೋಕ ಅಂತ ಮಂದಿ ಹೇಳಿದ್ರು. ಈಗ ಚಾ ಕುಡಿದ್ರು ಒಬ್ಬರಿ ಹೋಟೆಲ್ದಾಗ ಹೋಗಿ ಅಂತಹ ಸಿನಿಮಾ ಹೋಟೆಲ್ ಇದೆ, ಅಂತಹ ಇಂಜಿನಿಯರಿಂಗ್ ಹೋಟೆಲ್ ಅದು ಉತ್ತರ ಕರ್ನಾಟಕದೊಳಗೆ ಧಾರವಾಡ ಅಗದಿ ಫೇಮಸ್ ಹೋಟೆಲ್. ಏನಿಲ್ಲ ಸಹಜ ಅಣ್ಣ ತಮ್ಮರು ಇಬ್ಬರು ಭಿನ್ನಾಭಿಪ್ರಾಯ ಹಂಚುಳೋರು ಭಿನ್ನಾಭಿಪ್ರಾಯ ಹಾಕೊಂಡು ಅದು ಕಿಲ್ಲೆಗೆ 20 ವರ್ಷ ಆಗಿದೆ. ಇವತ್ತೊಂದು ಕಿಲ್ಲೆಗಿದ್ದು ಹೋಟೆಲ್ ಧಾರವಾಡ. ಯಾಕಂದ್ರೆ ಲೋನ್ ನನ್ನ ಪರಿಚಯದವ್ರು ನಿಮ್ಮ ಮೊದಲು ಎప్పుడు ಮಾತಾಡ್ಕೊಂಡು ಅಷ್ಟು 20 ವರ್ಷ ಕಿಲ್ಲೆಗಿರಲ್ಲ. ಅಪ್ಪ ಮಕ್ಕಳ ಜಗಳ ಒಂದು ವಾರ ಜಗಳ ಬೆಳೆಸಕ್ಕೆ ಅಪ್ಪ ಮನೆ ಹೊಡೆದ ಮನೆ ಬಿಟ್ಟು ಹೋಗ್ಯಾಕ ಮಗ ಅಪ್ಪನ ಮತ್ತು ₹1 ಬೆಳೆಸಿದ್ರು ಮಗ 3 ಕೋಟಿ ಖರ್ಚು ಮಾಡ್ಯಾನ. ಅಂದರೆ ಈಗ ಯಾಕೆ ನನ್ನ ಫ್ಯಾಮಿಲಿ ಮಾತಾಡ್ತೀನಿ ಅಂದರೆ ನಾವು ಹೋಗಿ ಎಲ್ಲೋ ಬುದ್ಧ ಹಂಗಿದ್ದೋ ಬಸವಣ್ಣ ಹಂಗಿದ್ದೋ ಇದ್ದಕ್ರೆ ನೀ ಹಂಗದಿ, ನೀ ಹೆಂಗೆ ಬದುಕನ್ನು ಕಂಡುಕೊಳಕತ್ತಿ, ನೀ ಹೆಂಗೆ ಆನಂದ ಪಡಕತ್ತಿ ಜೀವನವನ್ನು ಅನ್ನೋದರ ದರ್ಶನವನ್ನು ನಾನು ಮಾಡಿಕೊಂಡು ಮತ್ತೊಬ್ಬರಿಗೆ ಅದನ್ನು ಹಂಚುವ ಪ್ರಕ್ರಿಯೆಯನ್ನು ಮಾಡಬೇಕು ಅಂತೇಳಿ ಇವತ್ತಿನಿಂದ ನನ್ನ ಸಂಕಲ್ಪ ಐತಿ. ಅದಕ್ಕೆ ನಾನು ಕೂಡ ಏನೇನಿದ್ದೀರಿ ನೀವೆಲ್ಲ ಭಾಳಷ್ಟು ಇವರಿಗೆ ಅದರ ಅನುಭವ ಅದ. ನಾನು ಅದನ್ನು ಪ್ರಯೋಗ ಮಾಡಕತ್ತೀನಿ, ಪ್ರಾಕ್ಟಿಕಲ್ ಮಾಡಿ ನೋಡ್ಲಿಕ್ಕೆ. ನಾನು ಸಂಸಾರದ ವೈರಾಗ್ಯದಿಂದ ಹೆಂಗಿರ್ಬೋದು ಸರ್ ಹೆಂತಿನ ಸಹ ಹೆಂಗೆ ಮಾಡ್ಕೋಬೇಕು ಅಂತ ಬೇಡ ಸುಮ್ಮನೆ ಬೇಕಂದ್ರೆ ಇದು ಕೊಡ್ಸೋದಕ್ಕಿರಲಿಲ್ಲ. ನೋ ರಿಯಾಕ್ಷನ್ಸ್, ನಾನು ಹೇಳ್ತೀನಿ ಹಿಂಗೆ ಇರಬೇಕು ಹಿಂಗೆ ಮಾಡಬೇಕು ಅಂತಿಲ್ಲ. ಮಕ್ಕಳು ಪಾಪ ಇರಬೇಕು ಆತ್ಮ ಮತ್ತೆ ಇಷ್ಟಿನ ಪದ್ದುಗಳು ಡಾಕ್ಟ್ರಕ್ಕೆ ಆಗೋದಿಲ್ಲ ಹಂಗೆ ಕೊಟ್ಟರೆ ಹೋಗು ಇಲ್ಲ ಬಿಡು. ಯಾಕಂದ್ರೆ ಪ್ರತಿಯೊಂದನ್ನು ಅವ್ರವ್ರ ಬದುಕು ಎಲ್ಲರೂ ಹುಟ್ಟಿರೋದು ಅವರಿಗೋಸ್ಕರ ಹುಟ್ಟ್ಯಾರ. ಸತ್ಯ ಹೇಳಿದ್ರೆ ನಮ್ಮ ಮಕ್ಕಳು ನಮಗೋಸ್ಕರ ಹುಟ್ಟಿಲ್ಲ, ನಾವು ಅವ್ರನ್ನ ಹುಟ್ಟಿಸಿಲ್ಲ. ಅವರು ಅವರ ಜೀವನಕ್ಕೋಸ್ಕರ ಹುಟ್ಟ್ಯಾರ. ನಮ್ದೇನು ಅಂದ್ರೆ ಅವ್ರು ನಮ್ಮ ಮೂಲಕ ಬಂದಾರ, ನಾವು ಅವ್ರನ್ನ ಹಡೆದಿಲ್ಲ. ಮಕ್ಕಳು ನಮ್ಮ ಮೂಲಕ ಈ ಜಗತ್ತಿಗೆ ಬಂದಾರೆ ವಿನಃ ನಾವು ಅವ್ರನ್ನ ಹಡೆದಿಲ್ಲ. ನಮ್ಮೂರ ಹಿಂಗ ದೊಡ್ಡ ಫ್ಯಾಮಿಲಿ ಹೊಡೆದಾಟ ಆಗಿ ಕೋರ್ಟ್ ಕೇಸ್ ಹಾಕಿದ್ದಿಲ್ಲ, ಅಪ್ಪ ಮಕ್ಕಳು ಹೊಡೆದಾಡಿ ಸತ್ತ ಮಗಳ ಒಂದು ದಿವಸ ಜಗಳ ಮಾಡಿದ್ದೆ. ಯಾಕೆ ಮಗ ನನ್ನ ಹಡಿಯಲಿದ್ದ ನಿನಗೆ ಯಾವ ಅರ್ಜಿಗೆ ಹಡಿ ಅಂತ ಯಾಕೆ ಹಡೆದ ನನಗೆ ನನ್ನ ಸಂದರ್ಭದಿಂದ 30 ವರ್ಷ ಜಗಳ ಮಾಡಿದ್ರು. ಕಡೆಗೆ ಅವರ ಜಗಳದಾಗ ಸತ್ತ. ಇವತ್ತು ಅಂತ ಜಗಳದಾಗ ಅದ. ನಾವು ನನ್ನ ಶಬ್ದಕ್ಕೆ ಯಾಕೆ ಮಗನ ಹಡಿದಿದ್ದ ನಿನಗೆ ನಾನು ಯಾಕೆ ಹಡೆದೀನಿ, ನನ್ನ ಅಜ್ಜಿಗೆ ನಿನಗೆ ಹಡಿ ಅಂತೇಳಿ ಹೊಡೆದೀನಿ ಹಿಂಗೆ ಮಾಡೋಕೆ. ಅಂದ್ರೆ ಈ ರೀತಿಯ ವಿಕೃತಿಯನ್ನು ಸಮಾಜದಲ್ಲಿ ನೋಡ್ತೀವಿ. ಇದಕ್ಕೆ ಕಾರಣ ಏನಂದ್ರೆ ನಾವು ಸದ್ಭಾವದಿಂದ ಬದುಕಲಿಲ್ಲ, ಜೀವನಾಂದ್ರೇನು ಅಂತ ಹೇಳ್ಕೊಂಡಿಲ್ಲ ಮಕ್ಕಳಿಗೆ. ಮಕ್ಕಳಂದ್ರೆ ರೊಕ್ಕ ಗಳಿಸಕ್ಕೆ ಹಾಡಿದ್ದು, ಬೇರೆ ಯಾರು ಕೆಲಸನೇ ಇಲ್ಲ. ಮದುವೆ ಆಗ್ಕೊಳ್ಳೋದು ಹಾಡಿದ್ದು ಹಡ ತಕ್ಷಣ ತುಳಸಾರಿಗೆ ಹಚ್ಚೋದು. ಯಾಕಂದ್ರೆ ಚಕ್ ರೊಕ್ಕ ಬರಲಿ ಮನ್ಯಾಗ ಕುಂತ್ರು ಓದೋದು, ಹೊರಗೆ ಹೋದ್ರು ಓದೋದು. ಯಾಕೆ ಓದಬೇಕು? ದೊಡ್ಡ ನೌಕರಿ ತಗೋಬೇಕು. ಯಾರು ಒಂದಿಷ್ಟು ಮಂದಿ ದೇವರನ್ನ ಮಾಡಿಟ್ಟು ತಾಯಿ ತಂದಿ ನೀ ಏನು ಹಾಕಪ್ಪ ನಮ್ಮ ಮೂಲಕ ಬಂದಿ, ನೀನು ನಮಗೆ ಟೈತ್ ಬನ್ನಿ ಕೊಟ್ಟೇವಿ, ನಮ್ಮ ಅನುಭವ ಹಂಚ್ಕೊಂಡೇವಿ, ಏನು ಹಾಕು ಒಳ್ಳೆ ಅಂತ ಎಷ್ಟು ಮಂದಿ ಯಾರು ದೇವರನ್ನು ಹೇಳೋದು ನಮ್ಗೆ ಗೊತ್ತೈತಿ. ಏನಾರ ಮಾಡಿ ಹೊಲ ಹೋಗಲಿ ಮನೆ ಹೋಗಲಿ ಅದನ್ನು ಮಾರಿ ಇದನ್ನು ಮಾರಿ ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಲಂಚ ಕೊಡಿ ನೌಕರಿ ಹತ್ತಿ. ಅಷ್ಟು ಲಂಚ ಕೊಟ್ಟು ನೌಕರಿ ಹತ್ತಿ ಮತ್ತೆ ನೀವೇನಾದ್ರ ಕೊಡ ನಾವು ತಂದು ಕೊಡು ಅಂದ್ರೆ ಇದು
ಸತ್ಯವಂತಾನೇ ಇದೆ. ಮತ್ತು ಪುಸ್ತಕ ಹಾಕೊಂಡು ಆಮೇಲೆ ಈಗ ನಮ್ಮ ಮಕ್ಕಳು ಇದಕ್ಕೆ ಕೇಳಿರಲಿ ಅವ್ರು ಮೆಟ್ಟು ತಿರ್ಸೋಕೆ ನಮ್ಗೆ ಅಂತ ಮೆಟ್ಟು ಎದ್ದು ಕಳಿಸ್ಕೊಂಡು ಓದೋದೇ ಇಲ್ಲ. ಎಂತಿ ಮಾತು ನೋಡು, ಅಲ್ಲಿ ಮನೆ ಓದ್ ನೋಡು, ಅಲ್ಲಿ ಮನೆ ಮಾಡಿ ನೋಡು, ಇಲ್ಲಿ ಮನೆ ಮಾಡಿ ನೋಡು. ನಾವು ಈ ಜೀವನದ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಬೇಕನ್ನೋದು ನಮ್ಮ ಉದ್ದೇಶ. ಮ್ಯಾಲ ಮೇಲೆ ಮಾತಾಡಿ ಕಥೆ ಹೇಳಿ ಜಾತ್ರೆ ಮಾಡಿ ಊಟ ಹಾಕಿ ರೊಕ್ಕ ಕೊಡಿಸಿ ಭಜನೆ ಮಾಡ್ಬೇಕು ನಾವು. ಐ ವಾಂಟ್ ಟು ನೋ ದ ಲೈಫ್, ಐ ವಾಂಟ್ ಟು ಸೇವ್ ಮೈ ಎಕ್ಸ್ಪೀರಿಯನ್ಸ್. ಬುದ್ಧನ ಬಗ್ಗೆ ಹೇಳೋದಾಗಲಿ ಬಸವನ ಬಗ್ಗೆ ಹೇಳೋದಾಗಲಿ ಅದು ನಾ ತಗೊಂಡ ಮೇಲೆ ಅದು ನನ್ನ ಜೀವನದೊಳಗೆ ಏನು ಅನುಭವ ಕೊಟ್ಟೈತಿ, ಅದಕ್ಕೆ ನನಗೆ ಸಮಾಧಾನ ಸಿಕ್ಕೈತಿ. ಆ ಸಮಾಧಾನದಿಂದ ನನ್ನ ಸುತ್ತಮುತ್ತಿರ್ತಕ್ಕಂಥ ಸಮಾಧಾನ ಅದ, ನನ್ನ ಹೆಂಡತಿಯ ಸಮಾಧಾನ ಅದ, ನನ್ನ ಮಕ್ಕಳ ಸಮಾಧಾನ ಅದ, ನಾನು ಕುಡಿದ ಸ್ನೇಹಿತರ ಸಮಾಧಾನ ಅದ ಅನ್ನೋದ್ರ ಮೇಲೆ ನಾವು ಜೀವನವನ್ನು ಅರ್ಥ ಮಾಡ್ಕೋಬೇಕು ಅನ್ನುವ ಒಂದು ಪ್ರಯಾಣವನ್ನು ಇವತ್ತಿನ ನಾನು ಪ್ರಾರಂಭ ಮಾಡ್ತೇನೆ. ಭಾಳ ಸಂತೋಷ ನನಗೆ. ಈ ರೊಟ್ಟ ಪಾಪ ಭಾಳ ಕಷ್ಟಪಟ್ಟು ತಯಾರು ಮಾಡಿದ್ರು, ಮಂದಿ ಬಂದಾಗ ಭಾಳ ಬೇಜಾರಾಗಿದ್ರು. ಅವರು ಇಷ್ಟೆಲ್ಲ ಫಲ ಮಾಡಿಸಿದ್ರು ಸರ್ ಅಂತ ಗೊತ್ತಾಗತ್ತೆ ನನಗೆ. ಅವ್ರು ಯಾಕೆ ನಾನು 30 ವರ್ಷ ರಾಜಕಾರಣ ಮಾಡಿದ್ದೀನಿ, ಮಂದಿ ಕೂಡಿದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ ಕಾರ್ಯಕ್ರಮಕ್ಕೆ. ಅದಕ್ಕೆ ನಿಮ್ಗೆ ಸಮಾಧಾನ ಮಂದಿ ಬಂದಾರ. ಅದಕ್ಕೆ ಭಾಳಷ್ಟು ಹೆಚ್ಚಿಗೆ ಮಾತಾಡೋದಿಲ್ಲ. ನನ್ನ ಜೀವನದ ಭಾಳ ಮಂದಿ ನನಗೆ ಅನುಗ್ರಹ ಮಾಡ್ಯಾರ. ಭಾಳ ಕೆಟ್ಟ ಪರಿಸ್ಥಿತಿಗಳಿದ್ದೆ, ಹೆಚ್ಚಿಗೆ ಕೊಟ್ಟು ಜೀವನ ಕೊಟ್ಟರು, ಹೇಗೆ ಬಂದು ಅದಕ್ಕೆ 3 ರೂಪಾಯಿ ಕೊಟ್ಟರು, ಶಿಷ್ಯರು ಬಂದು ನಮ್ಮ ಸಂಸಾರಕ್ಕೆ ಭಾಳಷ್ಟು ಸಹಾಯ ಮಾಡಿದರು. ನಾನು ಕೂಡ ಸತ್ಸಂಗದೊಳಗೆ ಇದ್ದಾರೆ. ಇವತ್ತು ನನಗೆ ಸಾವು ಬಂದರೂ ನನ್ನ ಕೋತ ಸಾಯುವೊಳಗೆ ಇನ್ನೊಂದು 2 ಬಹಳ ಮಹತ್ವದ ಜೀವನ ಮತ್ತು ಸಾವು. ಜೀವನ ಮತ್ತು ಸಾವು ಅಂತೇನದ ಹುಟ್ಟಿದ ಮೇಲೆ ಸಾವು ನಿಶ್ಚಿತ. ನಡುಕಿನ ಜೀವನ ಒಂದಿಷ್ಟು ನಾವು ಹೆಂಗೆ ಅರ್ಥ ಮಾಡ್ಕೊಂಡಿವಿ ಹಂಗಿದೆ ಅಷ್ಟೇ. ನಾವು ಅದನ್ನ ಹೆಂಗೆ ಡಿಫೈನ್ ಮಾಡ್ತೀವಿ ಹಂಗಿರ್ತದೆ. ಸಾವು ನಿಶ್ಚಿತ. ನಮ್ಗೆಲ್ಲರಿಗೆಲ್ಲೂ ಸಾವಿನ ಭಯ ಐತಿ. ಅದು ರೋಗ ಪೂರ್ಣದಿಂದ ರೋಗ ಬಂದು ಸಾಯುವುದ ಭಯ ಐತಿ. ಪಟ್ಟಣ ಹತ್ತ ಚಲೋ ಅಂತಿರ್ತಾರೆ ಮಂದಿ. ಹಂಗೆ ಇನ್ನೊಂದು ನಮ್ಮದ ನನ್ನ ಒಂದು ಏನೊಂದು ಯಾವ ದೊಡ್ಡ ರೋಗ ಬಂತು ಪಟ್ಟಣ ಹೋಗು ಬೆಟ್ಟ ಮೇಲೆ ಬಿದ್ದು ಒಳ್ಳೆಡೆ ಸಾಯ್ಬಾರ್ದು. ಜೈನರು ಮಾಡ್ತಾರೆ ಸಂದೇಹಕ್ಕೆ ಅಂದರೆ ದೊಡ್ಡ ರೋಗ ಬಂದ್ಮೇಲೆ ನಾವು ಹೇಳ್ಬಿಡ್ತಾರೆ ವಯಸ್ಸಾದ ದೊಡ್ಡ ರೋಗ ಬಂದರೆ ಇನ್ನಾಗ ನಾವು ಊಟ ಮಾಡೋದಿಲ್ಲ, ಬಂದ್ರೆ ಹಣ್ಣು ತಿನ್ನೋದಿಲ್ಲ, ಹಾಲು ಬಿಡೋದಿಲ್ಲ, ಆಮೇಲೆ ನೀರು ಬಿಟ್ಬಿಡ್ತಾರೆ. ಹಂಗೆ ಜೀವನ ಅರ್ಥ ಮಾಡ್ಕೊಂಡು ಇರುವಷ್ಟು ಜೀವನ ಮಸ್ತ್ ಬದುಕಿ ಯಾವಾಗ ನನ್ನ ದೇಹ ಪರಾವಲಂಬಿ ಆಗತಿ, ನಾ ಮತ್ತೊಮ್ಮೆ ಡಿಪೆಂಡ್ ಆಗಿ ನನ್ನ ತಕ್ಷಣ ಈ ದೇಹವನ್ನು ಬಿಡಬೇಕು. ನಡ್ಕೋಂತ ಬಿಡಬೇಕು. ಟೈಮ್ ಹೇಳಿ ಏನು ಕಾರ್ಯಕ್ರಮ ಕರೆದಲ್ಲ ನಾ ಸ್ವಲ್ಪ ಸಾಯಂಕಾಲ ಫ್ರೀ ಮಾಡ್ಬೇಕು ಒಂದು 2 ತಾಸು ಅಂತ ಹೇಳಿ ನಿಮಗೆಲ್ಲರೂ ಮೆಸೇಜ್ ಮಾಡಿ ಫೋನ್ ಮಾಡಿ ನಾವು ಈ ಲೋಕವನ್ನು ಈ ದೇಹವನ್ನು ಬಿಡಬೇಕು. ಬಿಡುವ ಕಲೆಯನ್ನು ಕಲ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಬಿಡ್ಲಿಕ್ಕೆ ನನ್ನ ಮಗ ಮುಂದೆ ಕೂತಾನೆ, ಡಾಕ್ಟರ್ ಆಗ್ಯಾನವ. ಮಗ ಏನು ಮುಂದೇನು ಯಾವ PG ಮಾಡ್ತಾರೆ ಗೊತ್ತಿಲ್ಲ. ಅದೊಂದು ನಾವು ಜೀವನ ಗೊತ್ತಿರಬೇಕು. ಮೊನ್ನೆ ನನಗೆ ಹೇಳಿದವ, ಪಾಪ ಇದು 4ನೇ ಸ್ಟೇಜ್ನಾಗ ಕ್ಯಾನ್ಸರ್, ಇದು 4ನೇ ಸ್ಟೇಜ್ನಾಗ ಇತ್ತು ಅಂದ್ರೆ ಮನಸ್ಸಿ ಯುಥನೇಸಿಯಾ ಅಂತಂದ್ರೆ ಸಾಮಾನ್ಯವಾಗಿ ಅವ್ರಿಗೆ ಸಾಯ್ಬಿಡಂತ ಇಂಜೆಕ್ಷನ್ ಮಾಡೋದು ಅಥವಾ ಅವ್ರನ್ನ ಪೀಸ್ಫುಲ್ಲಾಗಿ ಇಡೋದು, ಡೆತ್ ಬರ್ಬಿಟ್ಟನು ಪೀಸ್ಫುಲ್ಲಾಗಿ ಇಡೋದು. ಅದನ್ನು ನಾವು ಸಜೆಸ್ಟ್ ಮನಸ್ಸು ಇರಲಿ ಹಂಗಂತ ಏನಾರ ಬಂತಪ್ಪ ಅಂದ್ರೆ ಸಜೆಸ್ಟ್ ಗೊತ್ತಿರ್ಬೇಕು. ಸಾವನ್ನು ಯಾರು ಸೆಲೆಬ್ರೇಷನ್ ಮಾಡೋದನ್ನು ಕಲ್ಕೊಂತಾರ ಅವ ಮಾತ್ರ ನಿಜವಾಗಿ ಪೂರ್ಣ ಬದುಕನ್ನು ಬದುಕ್ಯಾನ. ಹೇಳ್ತಾ ತಿಳ್ಕೊಬೇಡ, ಸಾವು ಒಳತನಬೇಡ. ನೀವು ಒಳತಂದ್ರೆ ಬರ್ತೈತಿ ಆ ಕಾರಣ ಬಳಸೋದಕ್ಕೆ ಬಿಡೋದಿಲ್ಲ. ನೀವು ಹೋಗಿ ದೀಪ ಹಚ್ಚಿರದೆ ನಿಮ್ಮನ್ನು ಬಿಟ್ಟು ದೂರ ಹೋಗೋಲ್ಲ. ಅದಕ್ಕೆ ಬೀಚಿ ಹೇಳ್ತಾನೆ ಬರ್ತಡೇ ಏನಪ್ಪ ಅಂದ್ರೆ ನಿಮ್ಗೆ 1000 ಗಂಟೆ ಬಾರಿಸ್ದಂಗೆ, 1000 ಗಂಟೆ ಬಾರಿಸ್ದಂಗೆ ಸಾವು ಬರುತ್ತೆ ಅನ್ನೋದು ಗೊತ್ತು ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಯಾವಾಗ ಯಾಕೆ ಬರಲಿ ಮಸ್ತ್ ಬರ್ತೈತೆ. ಹೆಂಗೆ ಮಸ್ತ್ ಅದ ಹಂಗೆ ಅದು ಮಸ್ತ್ ಅನಿಸ್ತಿ ಅಂದ್ರೆ ಬದುಕು ಮಸ್ತ್ ಆಗತ್ತೆ. ಮಸ್ತಿ ಒಳಗೆ ನಾವು ಕೂಡ ಎಲ್ಲ ಇರೋಣ. ಮಜಾ ಅನಿಸ್ತದೆ ನನಗೆ ಬದುಕು ಸತ್ವನ ಪೂರ್ಣ ಬದುಕೇನೆ. ನನಗೆ ಮುಂದೆ ಏನೂ ಮಾಡ್ಬೇಕಂತಿಲ್ಲ, ಏನೂ ಮಾಡ್ಬೇಕಂತಿಲ್ಲ. ಸರ್ ಹೇಳ್ದಂಗೆ ನಾ ಏನೇನೋ ಆಗ್ಬೇಕು ನಾವಲ್ಲ, ಮಸ್ತ್ ಇರೋ ಬೆಳಕಾತಿರೋ ಮಕ್ಕಳನ್ನ ಮಸ್ತ್ ಇರೋದು, ಮಕ್ಕಳಿಲ್ಲೋ ಎದ್ದು ನೋಡೋದು ಮುಂಜಾನೆ. ಆ ರೀತಿಯ ಮಸ್ತ್ ಬದುಕುವ ಕಲೆಯನ್ನು ನಾವು ಕೂಡ ಎಲ್ಲರೂ ಕೂಡ ಕಲ್ಕೊಳ್ಳೋಣ. ರವಿ ಸರ್ಗೆ, ಇಲ್ಲಪ್ಪಜ್ಜ, ಸಂಜು, ಅಭಿನಯ, ಬಸು ಅವರು ನಮ್ಮ ಹುಡುಗದ ಬಂದಾರ, ಸರ್ ನಿಪ್ಪಾನಿಂದ ಬಂದಾರ, ಪ್ರೀತಿ ಹೆಂಡತಿ ಮನೆ ಮಾಡಿರ್ತಾರೆ, ಮನೆ ಬಿಟ್ಟುಕೊಂಡಾರ. ಮತ್ತೆಲ್ಲರೂ ದೂರದಿಂದ ಬಂದು ನಿಮಗೆಲ್ಲರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ನಿಮ್ಮ ಜೀವನದೊಳಗೆ ಏನನ್ನ ಬರ್ತ್ಡೇ ಮಾಡಿ ಬಂದಿರಿ ನೆನಪುಗಳಿಗೆ ಶಾಶ್ವತವಾಗಿ. ಏನು ಮಾನವ ಜನ್ಮ ಅಂದರೆ ಆನಂದವಾಗಿರೋದು, ಆರಾಮಾಗಿರೋದು, ಖುಷಿಯಾಗಿರೋದು, ಸಾಧ್ಯ ಆದಷ್ಟು ಸಹಜವಾಗಿರೋದು, ಸರಳವಾಗಿರೋದು,
ಮತ್ತೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇರೋದು, ಪ್ರಕೃತಿಯನ್ನು ಪ್ರೀತಿ ಮಾಡೋದು, ಆ ಪ್ರಕೃತಿಯನ್ನು ಲವ್ ಮಾಡೋದು. ಹುಡುಗವಳಿಯನ್ನು ಲವ್ ಮಾಡಿದ್ರೆ ಅದು ಕಾಮ ಅನಿಸುತ್ತೆ, ಪ್ರಕೃತಿನ ಲವ್ ಮಾಡಿದರೆ ಅದು ಗಾಡ್ಲಿನೆಸ್. ಈ ಪಂಚಮಹಾಭೂತದ ಸಂದರ್ಭದಲ್ಲಿ ನೀವು ಮಾತು ಕೇಳ್ದವು, ಮಳಿ ಬಾದ್ರೆ ಬರ್ತೈತಿ, ಗಾಳಿ ಬೀಸ್ತೈತಿ, ಸೂರ್ಯ ಸಾಕಪ್ಪ ಗ್ಯಾಸ್ ಬಿಸಿ ರೆಸ್ಟ್ ಮಾಡ್ಕೊ ಅಂದ್ರೆ ನಾವು ನೋಡ್ಬೋದು, ಸೂರ್ಯ ಕವರ್ ಆಗಿ ನಿಮಗೆ ತಂಪನ್ನು ಕೊಡ್ಬೋದು. ಅದನ್ನು ಟ್ರೈ ಮಾಡಿ ನೋಡಿ. ಸೈನ್ಸ್ನಾಗ ಇಷ್ಟೆಲ್ಲ ಮಾಡಿರೋದು. ಈ ನಮ್ಮ ಮನೆಯವರು ನಾವು ಬರೀ ಗಿಡ ಹಚ್ಚೋರು ಸೇರೋದ್ರಾಗೆ ಎಷ್ಟು ದೊಡ್ಡ ಬೆಳೆದ ಗಿಡ ಇರೋ, ನಾವು ಸಂಜೀವ ನೀರು ಹಾಕ್ತಾನೆ ಸ್ವಚ್ಛ ಮಾಡ್ತಾನೆ, ಸಂಜೀವ ಬಂದು ಅಂದ್ಕೊಂತ ಸತ್ಸಂಗ ಮಾಡ್ತಾರೆ ಗಿಡಗಳ ಕೂಡ. ಸತ್ಯವಾದ ಗಿಡಗಳ ಕೂಡ ನಾ ಸತ್ಸಂಗ ಮಾಡಿ ನನಗೆ ಎಕಡೆ ಮ್ಯಾಸ ತಕ್ಷಣ ಬಂದು ಬಸವನಿಗೆ ಚೇರಲ್ಲಿ ಹಾಕೊಂಡು ಕುಂತ ಗಿಡಗಳು ಮಾತಾಡ್ತೇನೆ, ನೀವು ಆರಾಮದಿರಿಯಪ್ಪ, ನೀರಿಗೆ ಅವನು ಕೂಡ ಬಸ್ತಿರೋ. ಸುತ್ತಮುತ್ತ ಇರ್ತಕ್ಕಂಥ ಗಿಡಗಳು ಬರೀ ನೀರು ಗೊಬ್ಬರದಿಂದ ಬೆಳೆದಿಲ್ಲ, ನಮ್ಮ ಸದ್ಭಾವ, ನಮ್ಮ ಪ್ರೀತಿ, ನಮ್ಮ ಕರುಣೆ, ನಮ್ಮ ಸಮಾಜಕ್ಕೆ ಮಾಡುವಂಥ ಕಾಳಜಿಯನ್ನು ಅವು ಸೇರಿಸಿ ಬಂದಿಸ್ತಾವೆ ಗಿಡಗಳು. ಸಿಗು ಬೆಳಿಗ್ಗೆ 5 ಗಂಟೆಗೆ ಬಂದಾಗ ಚಲೋ ಎಲ್ಲ ಸ್ಪೀಚ್ ಕೇಳ್ಕೊಂತಾನ ನಾ ಗಿಡಗಳ ಕೂಡ ಒಂಥರ ಒಂದು ಆತ್ಮೀಯ ಸಂಬಂಧ. ಗಿಡಕ್ಕೂ ಪ್ರಾಣದಿಂದ ನಾವು ಬಾಗಿಲ ಓದೇನು ಆ ವಿಷಯ, ಅದಕ್ಕೆ ಎಷ್ಟು ಚಲೋ ಎಲ್ಲವೂ ಬೆಳೆದಿರ್ಬೇಕು ಒಂಥರ ಒಂದು ದೈವಶಕ್ತಿ ಇದೆ ಆ ಪ್ರಕೃತಿಯೊಳಗೆ, ಆ ಗಿಡದೊಳಗೆ. ಅದನ್ನು ಅನುಭವಿಸುವ ಕಲಿಯನ್ನು ನಾವು ಕೂಡ ಎಲ್ಲ ಕಲ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮ ಜೀವನ ಆನಂದಮಯ ಆಗಿದೆ, ಅಹಂ ರಹಿತ ಆಗಿದೆ, ಆ ಸಮಾಧಾನ ಶಾಂತಿ ಪ್ರಾಪ್ತಿಯಾಗಿದೆ. ಇದೇ ಸಮಾಧಾನ ಶಾಂತಿಯನ್ನು ಪರಮಾತ್ಮ ನಮಗೆ ಇನ್ನಷ್ಟು ತಮಗೆ ಹಂಚ್ಕೊಳ್ಳೋಕೆ ತಾವು ಇದ್ದಲ್ಲೇ ಬಂದ ತಾವು ದಾಸರನಾಗ ಹಂಚಿ ಸಾದಷ್ಟು ನಿಮ್ಮಲ್ಲಿರ್ತಕ್ಕಂಥ ಇದನ್ನು ಕಟ್ಟಾಗಿರ್ತೈತಿ, ನೆಗೆಟಿವಿಟಿ ಇರ್ತೈತಿ. ಆ ನೆಗೆಟಿವಿಟಿಯನ್ನು, ಆ ಕೆಟ್ಟತನವನ್ನು ನಾನು ಅಬ್ಸರ್ವ್ ಮಾಡಿಕೊಂಡು ಹೀಲಿಂಗ್ ಅಂತ ಕರಿತೀವಿ. ಅದನ್ನು ದೇವಿಯನ್ನು ನಾನು ಮಾಡ್ತಿರ್ತೀನಿ. ಆ ಹೀಲಿಂಗ್ ಮಾಡುವ ಶಕ್ತಿಯನ್ನು ಪರಮಾತ್ಮ ನಮ್ಮ ಮಾಡಲಿ. ನಿಮ್ಮನಿಗೆ ಬಂದ ತಕ್ಷಣ ನಮ್ಮ ಸರ್ ಬಂದಪ್ಪ, ನಮ್ಮ ಧಾರಮಾತು ಅಂತಕ್ಕಂಥ ಭಾವ ಬರಬೇಕು. ಆ ರೀತಿಯ ಸಾಧನೆಯನ್ನು ನಮ್ಮಿಂದ ಆಗಬೇಕಂತಕ್ಕಂಥ ಒಂದು ಪ್ರಯತ್ನವನ್ನು, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ನಮ್ಮ ಮನೆಯವರು ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ದೇವರು ಭಾಳ ಅನುಗ್ರಹ ಮಾಡ್ಯಾನ. ಪರಮಾತ್ಮನಿಗೆ ಲೋನ್ ಕೊಟ್ಟನ, ಒಳ್ಳೆಯ ಮಕ್ಕಳು ನಮ್ಮ ಒಳ್ಳೆಯ ಹತ್ತಿರ. ನನ್ನ ವೈಯಕ್ತಿಕ ಸಂಸಾರನೂ ಭಾಳ ಚಲೋ ಅದ. ನನ್ನ ತಾಯಿ ತಂದೆ ಇಲ್ಲ, ನಮ್ಮನ್ನು ಅವಳು ಚಲೋ ಅದ, ಅವರಿಗೆ ದೇವರು ಎಲ್ಲವನ್ನು ಕೊಟ್ಟಾನ. ಅದಕ್ಕೆ ನಾನು ಏನನ್ನೂ ಬಯಸದೆ ಸದಾ ಜನ ಕಲ್ಯಾಣವನ್ನು ಮಾಡುವ ಚಿಂತನೆಯೊಳಗದೇನೆ. ನಮಗೆ ರಾಜಕಾರಣ ಅಂತಲ್ಲ, ಆಧ್ಯಾತ್ಮಿಕ ಚಿಂತನೆ. ಇದರ ರೊಕ್ಕ ರೂಪಾಯಿ ಇರೋದಿಲ್ಲ. ಸದ್ಭಾವ, ಸತ್ಸಂಗ, ಸಚ್ಚಿಂತನೆ, ಧ್ಯಾನ, ಪ್ರಾರ್ಥನೆ ಇರ್ತದೆ. ಅದನ್ನು ತಾವು ಅದರ ಅನುಭವ ಪಡಿಬೇಕು ಅಂತ ಅನಿಸ್ತಿದ್ರೆ ನಮ್ಮ ಮನೆಯೊಳಗೆ ಯಾವಾಗ ತಾವು ಖಾಲಿ ಇರುವಾಗ, ಗಾಸಿ ಇರುವಾಗ ಬರ್ರಿ. ಯಾರೂ ಇಲ್ಲಿಂದ ಹೊಟ್ಟಿಸ್ದಾಗ ಬರ್ರಿ. ಟೇಸ್ಟ್ ಮುಂದೆ ರೊಕ್ಕಿಲ್ಲ, ಭಾಳ ದುಡ್ಡು ರೊಕ್ಕ ತೊಂದರೆ ಆಗಿದೆ, ಲೈಟ್ ಆಗಿ ಬರ್ರಿ. ಸ್ವಲ್ಪ ಹೊಟ್ಟಿಸ್ತಿರ್ತಾರೆ, ತಿರಿಸಿ ಊಟ ಮಾಡ್ಸುತ್ತೆ. ಕುಂದ್ರು ಅಂತ ಹೇಳಿದ್ರೆ ಚಲೋತ್ತಾಗಿ ಊಟ ಮಾಡ್ಕೊಂಡು ಮಸ್ತ್ ಊಟ ಮಾಡ್ತಾನೆ. ಸಂಬಂಧ ಕುಂದಿರಿ ಜೊತೆ ಹೋಗ್ರಿ, ಮತ್ತೆ ನಿಮ್ಮ ಕೆಲಸ ಮಾಡ್ಕೊರಿ, ಓದ್ಕೊರಿ. ಪರಮಾತ್ಮ ಏನು ಮಾಡ್ತಾನೆ, ಅದಾದ್ರಿ ಆನಂದವಾಗಿರ್ರಿ, ಸಮಾಧಾನದಿಂದ ಇರಲಿ. ದ್ವೇಷ, ಅಸೂಯೆ ನಮ್ಮಂತೆ ಕೂಡಬೇಡ, ನಿಮ್ಮಂತೆ ಕೂಡಬೇಡ ಅಂತಕ್ಕಂಥ ಮಾತನ್ನು ಹೇಳಿ ಸಂದರ್ಭದಲ್ಲಿ ಭಾಳಷ್ಟು ಹೇಳಿದ್ರೆ ಅದರ ಹೊಳ್ಳೆ ಹೇಳಬೇಕಾಗ್ತದೆ. ಅದಕ್ಕೆ ನೀವೇನು ಶಿಷ್ಯರಲ್ಲಿ ರವಿ ಅಂತ ಗುರುಗಳಾಗಿ ಬೆಳಿಬೇಕು ಮುಂದೆ ಕಾಲ ಮುಗಿದು ಆ ರವಿಯ ಸ್ವಭಾವ ಬೆಳಿಗ್ಗೆ ಜನರಿಗೆ ಅದನ್ನು ಗೊತ್ತಾಗುತ್ತೆ. ಶಿಷ್ಯತ್ವ ಅಂದ್ರೆ ಹೆಂಗೆ ಇರ್ತೈತಪ್ಪ, ಹೆಂಗೆ ಇರ್ಬೇಕು ಮಾಡ್ಬೋದು. ಅದು ಬೆಳಿಗ್ಗೆ ಸಂಜೀವ ಆಂಜನೇಯನ ಪ್ರಯತ್ನ ಮಾಡ್ತಕ್ಕಂಥ ಲಿಮಿಟ್ ಮಾಡೋದು, ಅದೆಲ್ಲರೂ ಕೂಡಿ ಇದೊಂದು ಸುಂದರವಾಗಿರ್ತಕ್ಕಂಥ ಅಕಾಡೆಮಿಕ್ ಟೆಂಪಲ್ ಆಗಬೇಕಿದೆ. ನಮ್ಮ ಹಿಂದೆ ಗುರು ಪರಂಪರೆ ಇತ್ತಲ್ಲ, ಆ ಗುರುಕುಲ ಬಂದ್ರೆ ಮೊಟ್ಟ ನಿಲ್ಲಿಸ್ತದೆ, ನಾ ಏನು ಮುಂದೆ ಆಗಬಲ್ಲೆ ಅಂತೇಳಿ. ಆ ರೀತಿ ಒಂದು ಅನುಗ್ರಹ ಬೇಮನ ನಮಗೆ ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೆ ಕೊನೆಯದಾಗಿ ಧನ್ಯವಾದಗಳನ್ನು ಹೇಳಿ ನಾವೆಲ್ಲ ಬಂದಿರಿ. ವ್ಯಾಸರ ಮಾಡ್ಕೋಬೇಡ್ರಿ, ಸಮಾಧಾನದಿಂದ ಖುಷಿಯಾಗಿ ಏನು ಪ್ರಸಾದ ಮಾಡಿಸ್ಯಾರ ಸ್ವೀಕಾರ ಮಾಡಿ ಹೋಗ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಕೊನೆಯದಾಗಿ ಪರಮಾತ್ಮನಿಗೂ ನಿಮ್ಮೆಲ್ಲರ ಪಾದಗಳು